ಸಾಮಾನ್ಯವಾಗಿ ನಾವೊಂದು ಸೀನ್ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಸೀನ್ಗಳನ್ನ ತುಂಬಾ ಸಿನಿಮಾದಲ್ಲಿ ಅಥವಾ ಡ್ರಾಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡೇ ಇರ್ತೀವಿ. ಏನಪ್ಪಾ ಸೀನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ, ಆತನ ತಲೆಗೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿವರೆಗೂ ಏನಾಗುತ್ತೆ ಅನ್ನೋದನ್ನ ಆತ ಮರೆತು ಬಿಡ್ತಾನೆ. ಹೊಸ ಜೀವನ ಆರಂಭ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಮತ್ತೆ ಅದೇ ಜಾಗಕ್ಕೆ ಅದೇ ತಲೆಗೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಹಳೆ ನೆನಪು ಆತನಿಗೆ ಮರಳು ನೆನಪಿಗೆ ಬರುತ್ತೆ. ಅದಾದ್ಮೇಲೆ ಮತ್ತೆ ತನ್ನವರ ಜೊತೆ ಆತ ಕೂಡ್ಕೊಳ್ತಾನೆ. ಈ ಒಂದು ಸೀನ್ ಅನ್ನ ನೋಡಿರ್ತೀವಿ. ತುಂಬಷ್ಟು ಕಾಮಿಡಿ ಕೂಡ ನಾವು ಮಾಡಿರ್ತೀವಿ. ಇದು ನಿಜ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಆಗಿರುತ್ತೆ ನಮ್ಗೆ. ಸೊ ಅದೇ ರೀತಿಯ ಒಂದು ಘಟನೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ. ಹಿಮಾಚಲ ಪ್ರದೇಶದ ಸಿಮೌರ್ ಜಿಲ್ಲೆಯಲ್ಲಿ ರಿಕ್ಕಿ ಅನ್ನೋ ವ್ಯಕ್ತಿ ಇರ್ತಾನೆ. ಆತನಿಗೆ 45 ವರ್ಷ ಆಗಿರುತ್ತೆ. 45 ವರ್ಷಗಳ ಬಳಿಕ ಆತ ತನ್ನ ಸ್ವಂತ ಕುಟುಂಬಕ್ಕೆ ಮರಳಿ ಹೋಗಿದ್ದಾನೆ. ಆತ 16 ವರ್ಷ ಇದ್ದಂತಹ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಮೆಮೊರಿ ಲಾಸ್ ಆಗಿರುತ್ತೆ. ಅದಾದ ಮೇಲೆ ರೀಸೆಂಟ್ಲಿ ಆತನಿಗೆ ಅದೇ ಜಾಗಕ್ಕೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಆತನ ಮೆಮೊರಿ ವಾಪಸ್ ಬಂದಿದೆ. ಆತನಿಗೆ 16 ವರ್ಷದ ಹಿಂದೆ ಆತನ ಹೆಸರು ರಿಕ್ಕಿ ಆಗಿರುತ್ತೆ. ಈಗ ಅವನು ರವಿ ಚೌಧರಿ ಅನ್ನುವಂತಹ ಹೆಸರಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಮತ್ತೆ ಈಗ ಮರಳಿ ತನ್ನ ಕುಟುಂಬಕ್ಕೆ ವಾಪಸ್ ಆಗಿದ್ದಾನೆ.